ಮದ್ದೂರಿನಲ್ಲಿ ಕಲ್ಲು ತೂರಾಟದ ವಿರುದ್ಧ ಪ್ರತಿಭಟಿಸಿದ್ದಕ್ಕೆ ಬೆತ್ತು ಕೇಸ್. ಗಣೇಶನ ಮೇಲೆ ಕಲ್ಲು ತೂರಿದ್ದ 26 ಕಿಡಿಗೇಡಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟಿಸಿದ್ದಕ್ಕೆ 500 ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಕಲ್ಲು ತೂರಾಟ ಖಂಡಿಸಿ ನಿನ್ನೆ ಪ್ರತಿಭಟನಾ ಮೆರವಣಿಗೆ ನಡೆದಿತ್ತು. ಪ್ರತಿಭಟನಾಕಾರರ ವಿರುದ್ಧ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಮಹಿಳೆಯರ ವಿರುದ್ಧವೂ ಕೇಸ್ ದಾಖಲಿಸಿದ್ದಾರೆ ಮದ್ದೂರು ಪೊಲೀಸರು. ಮದ್ದೂರಿನಲ್ಲಿ ಕಲ್ಲು ತೂರಾಟದ ವಿರುದ್ಧ ಪ್ರತಿಭಟಿಸಿದ್ದಕ್ಕೆ ಕೇಸ್ ಬಿದ್ದಿದೆ. ಗಣೇಶನ ಮೇಲೆ ಕಲ್ಲು ತೂರಿದ 26 ಕಿಡಿಗೇಡಿಗಳ ಮೇಲೆ ಎಫ್ಐಆರ್ ದಾಖಲಾಗಿದ್ರೆ, ಪ್ರತಿಭಟಿಸಿದ್ದಕ್ಕೆ, ಇದನ್ನ ಖಂಡಿಸಿದ್ದಕ್ಕೆ 500 ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಶಾಂತಿ ಕದಡದೆ ಅವರ ಉದ್ದೇಶ, ಶಾಂತಿ ಕದಡದೆ ಅವರ ಉದ್ದೇಶ. ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು. RSSನವರು ಬೇರೆಯವ್ರ ಕಡೆಯಿಂದ ಎಲ್ಲ ಬಂದಿದ್ದಾರೆ. ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು, ಮಂಡ್ಯ ಇವೆಲ್ಲ ಬಂದು ದಿನ ಹಾಳು ಮಾಡೋದು, ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನು ಮಾಡ್ತಾರೆ. ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವ್ರು ಬಿಟ್ಟಿಲ್ಲ. ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡೋಕ್ಕೆ ಕರೆದಿದ್ರು. ಅವ್ರು ಹೇಳೋಕ್ಕೂ ಮುಂಚಿತವಾಗಿ 21 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಮಸೀದಿ ಒಳಗೆ ಕೂತ್ಕೊಂಡು ಗಣೇಶನ ಮೆರವಣಿಗೆ ಮೇಲೆ, ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ ಅಂದರೆ ಅರ್ಥ ಏನು? ಸರ್ಕಾರ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ ಅನ್ನುವಂಥ ಒಂದು ಹುಚ್ಚು ಧೈರ್ಯ ಈ ಜನರಿಗೆ ಇದೆ. ಅವರ ಮೇಲಿದ್ದಂಥ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಬೇಕಂತ ತೀರ್ಮಾನ ಮಾಡ್ಯಾರ ಸರ್ಕಾರದವರು. ಅಂದ್ರೆ ಆ ತುಷ್ಟೀಕರಣದ ಪರಾಕಾಷ್ಠೆ ಎಷ್ಟಿದೆ ಅಂತಂದ್ರೆ, ಅವರೆಲ್ಲರ ಮೇಲೆ ಕೇಸ್ ವಿತ್ಡ್ರಾ ಮಾಡಿದ್ರೆ ಏನಾಗ್ತದೆ? ಸಹಜವಾಗಿ ಅವ್ರಿಗೆ ಅನ್ನಿಸ್ತದೆ, ನಾವು ಏನೇ ಗಲಾಟೆ ಮಾಡಿದ್ರು, ಏನೇ ಸಮಾಜ ವಿದ್ರೋಹಿ ಕೃತ್ಯ ಮಾಡಿದ್ರು, ದೇಶ ವಿದ್ರೋಹಿ ಕೃತ್ಯ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯನವರಿದ್ದಾರೆ, DK ಶಿವಕುಮಾರ್ ಇದ್ದಾರೆ, ಅವರು ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ ಅನ್ನುವಂಥ ಒಂದು ಭಾವನೆಯಲ್ಲಿ ಅವರಿಗೆ ಒಂದು ರೀತಿ ಧೈರ್ಯ ಬರ್ತಾ ಇದೆ. ಮದ್ದೂರು ಗಲಾಟೆ ಈಗಾಗಲೇ ಕಂಟ್ರೋಲ್ಗೆ ಬಂದಿದೆ. ಈ ಮಧ್ಯೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ರಕ್ಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ಯಾರೇ ಇರಲಿ, ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಯಾರೇ ಇರಲಿ, ಅವರಿಗೆ ಕಾನೂನಿನ ಪ್ರಕಾರ ಮುಲಾಜಿಲ್ಲದೆ ಶಿಸ್ತಿನ ಕ್ರಮ ತಗೊಳ್ತೀವಿ. ಅವ್ರು ಯಾವತ್ತೂ ಕೂಡ ಸಹಬಾಳ್ವೆ ಅನ್ನುವಂಥ ತತ್ವ ಅವರೊಳಗಡೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಸ್ಲಾಮು ಸಹಬಾಳ್ವೆಗೆ ಎಕ್ಸಿಸ್ಟೆನ್ಸಿಗೆ ಅವಕಾಶನೇ ಕೊಡಲ್ಲ. ಮಕ್ಕಳ ಮನಸ್ಸಿನಲ್ಲಿ ವಿಷಬೀಜವನ್ನು ತುಂಬಿದವರು ಯಾರು ಅಂದರೆ ಅಲ್ಲ ಒಬ್ಬನೇ ದೇವರು. ಅಲ್ಲ ಒಬ್ಬನೇ ದೇವರು ಅಂದರೆ ಅವರಿಗೆ ಅಲ್ಲಾನನ್ನು ಹೊರತುಪಡಿಸಿ ಉಳಿದ ದೇವರ ಅಸ್ತಿತ್ವವನ್ನೇ ಒಪ್ಕೊಳ್ಳಲ್ಲ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದೊಂದು ಟೆಸ್ಟ್ ಡೋಸು. ಮಂಡ್ಯದಂಥ ಕಡೆಗಳಲ್ಲಿ 90% ಹಿಂದೂಗಳಿರೋ ಕಡೆಗೆ ಅವರು ಇದು ಟೆಸ್ಟ್ ಡೋಸ್ ಕೊಡ್ತಾ ಇದ್ದಾರೆ. ಮಂಡ್ಯ ಏನು ಪ್ರತಿಕ್ರಿಯಿಸುತ್ತೆ, ಹಿಂದೂ ಸಮಾಜ ಹೇಗೆ ಪ್ರತಿಕ್ರಿಯಿಸುತ್ತೆ, ಕರ್ನಾಟಕ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.